ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ಅಂದರೆ ನಾವು ಅಂದ್ಕೊಂಡಿರುವಂಥದ್ದು ನಮ್ಮಿಂದ ನಮಗಾಗಿ, ನಮಗೋಸ್ಕರ ನಾವು ಆಯ್ಕೆ ಮಾಡಿರ್ತಕ್ಕಂಥ ಒಬ್ಬ ನಂಬಿಕಸ್ಥ, ಒಬ್ಬ ಸಭ್ಯ ರಾಜಕಾರಣಿ ನಮ್ಮನ್ನು ಆಳ್ತಾ ಇದ್ದಾನೆ, ನಮ್ಮ ಕಷ್ಟ ಸುಖಗಳನ್ನು ನೋಡ್ತಾನೆ, ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಾನೆ, ಸಮಾಜ ಜೊತೆಗೆ ಈ ರಾಜ್ಯ ರಾಷ್ಟ್ರ ಇದರ ಎಲ್ಲ ಅಭಿವೃದ್ಧಿಯನ್ನು ಅವನು ಮಾಡ್ತಾನೆ ಅನ್ನುವಂತಹ ನಂಬಿಕೆ ಮತದಾರರಲ್ಲಿ. ಜೊತೆಗೆ ನಮ್ಮ ಸಂವಿಧಾನದ ಆಶಯ ಏನಿದೆ ಅಂತಂದರೆ, ಸಂವಿಧಾನದಲ್ಲಿ ನೋಡಿ, ನಮ್ಮ ಭಾರತ ದೇಶದಲ್ಲಿ ರಾಜಕಾರಣಿಗೆ ನಾವು ಒಂದು ಕ್ವಾಲಿಫಿಕೇಷನ್ನ ನಿಗದಿ ಮಾಡಿಲ್ಲ. ಅವನು ಏನಾದರೂ ಓದಿರಬಹುದು, ಅವನು ಇಷ್ಟೇ ಓದಿರಬೇಕು, ಇಷ್ಟೇ ಡಿಗ್ರಿ ತೊಗೊಂಡಿರಬೇಕು, ಇಷ್ಟೇ ಮಾರ್ಕ್ಸ್ ತೊಗೊಂಡಿರಬೇಕು ಅನ್ನುವಂತಹ ಕಟ್ಟಪ್ಪಣೆ ಇಲ್ಲ. ಅವನು ಒಂದು ಸಾಮಾಜಿಕ ಪ್ರಜ್ಞೆ ಉಳ್ಳವನಾಗಿರಬೇಕು, ಸಾಮಾಜಿಕ ಕಳಕಳಿ ಉಳ್ಳವನಾಗಿರಬೇಕು, ಸಮಾಜಮುಖಿಯಾಗಿರಬೇಕು. ಅವನು ಪ್ರತಿನಿತ್ಯ ದೇಶದ ಅಭಿವೃದ್ಧಿ, ಸಾಮಾನ್ಯ ಸ್ತ್ರೀ ಸಾಮಾನ್ಯರ, ಮನುಷ್ಯ ಕಟ್ಟಕಡೆಯ, ಸಮಾಜದ ಕಟ್ಟಕಡೆಯ ಮನುಷ್ಯನ ಬಗ್ಗೆ, ಅವನ ಹಿತಚಿಂತನೆಯ ಬಗ್ಗೆ ಅವನಿಗೆ ಕಾಳಜಿ ಇದ್ದರೆ ಸಾಕು, ಅಂಥವನನ್ನು ಆಯ್ಕೆ ಮಾಡಿ ಅಂಥೇಳಿ ನಮ್ಮ ಸಂವಿಧಾನ ಹೇಳ್ತದೆ. ನಾವು ಕೂಡ ಒಬ್ಬ ಪ್ರಜಾಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕಾದ್ರೆ ನಾವು ಒಂದಷ್ಟು ಮಾನದಂಡಗಳನ್ನು ಇಟ್ಕೊಳ್ತೀವಿ. ಏನು ಮಾನದಂಡಗಳು ಅಂತಂದರೆ, ಅವನಿಗೆ ಒಳ್ಳೆ ಹಿನ್ನೆಲೆ ಇದೆಯಾ, ಅವನ ದೇಶದ ಬಗ್ಗೆ ಗೌರವ ಇದೆಯಾ, ಸಮಾಜದ ಬಗ್ಗೆ ಗೌರವ ಇದೆಯಾ, ಜನಗಳಿಗೆ ಅವನು ಸುಲಭನಾಗಿ ಕೈಗೆ ಸಿಗ್ತಾನಾ, ಜನಗಳ ನಿರೀಕ್ಷೆ ಮಟ್ಟಕ್ಕೆ ಆತ ಕೆಲಸ ಮಾಡ್ತಾನಾ ಇಲ್ವಾ ಅಂತಕ್ಕಂಥ ಕೆಲವು ಅಲ್ಪ ಸ್ವಲ್ಪ ಮಾನದಂಡಗಳನ್ನು ಇಟ್ಕೊಂಡು ನಾವು ಓಟ್ ಹಾಕಿ ಈ ಸಮಾಜಕ್ಕೆ ಒಬ್ಬ ಜನಪ್ರತಿನಿಧಿಯನ್ನು, ಅಂದರೆ ನಮ್ಮನ್ನೇ ನಾವು ಆಳ್ಕೊಳ್ಳೋದಕ್ಕೆ ನಮ್ಮ ಪರವಾಗಿ ಒಬ್ಬ ಪ್ರತಿನಿಧಿಯನ್ನು ನಾವು ಆಯ್ಕೆ ಮಾಡ್ತೀವಿ. ಆ ಪ್ರತಿನಿಧಿ ಹೇಗಿರಬೇಕು, ಯಾವ ರೀತಿ ರಾಜಕಾರಣ ಮಾಡಬೇಕು ಅನ್ನೋದನ್ನು ನಮ್ಮ ಗುರು ಬಸವಣ್ಣನವರು ತೋರಿಸ್ಕೊಟ್ಟಿದ್ದಾರೆ. ಬಸವಣ್ಣನವರು ಒಬ್ಬ ಆಧ್ಯಾತ್ಮಿಕ ಗುರು ಅಷ್ಟೇ ಅಲ್ಲ, ಒಬ್ಬ ರಾಜಕೀಯ ಗುರು ಕೂಡ. ರಾಜಕೀಯ ಗುರು, ರಾಜಕೀಯ ಮುಖಂಡ, ಧಾರ್ಮಿಕ ಮುಖಂಡ, ಸಮಾಜದ ಮುಖಂಡ, ಈ ದೇಶದ, ಈ ರಾಜ್ಯದ, ಈ ಪ್ರಪಂಚದ ಮುಖಂಡ, ಲೋಕಮಾನ್ಯ, ಜಗನ್ಜ್ಯೋತಿ, ಈ ಜಗತ್ತಿಗೆ ಜ್ಯೋತಿ, ವಿಶ್ವಗುರು. ಬಸವಣ್ಣನವರು ಯಾವ ರೀತಿಯಾದರೂ ತಗೊಳ್ಳಿ, ನೀವು ಒಬ್ಬ ಶ್ರೇಷ್ಠ ರಾಜಕಾರಣಿ ಅಂತೆಲ್ಲಾರ ತಗೊಳ್ಳಿ, ಒಬ್ಬ ಶ್ರೇಷ್ಠ ವಿಜ್ಞಾನಿ ಅಂತ ತಗೊಳ್ಳಿ, ತತ್ವಜ್ಞಾನಿ ಅಂತ ತಗೊಳ್ಳಿ, ಸಮಾಜ ಸುಧಾರಕ ಅಂತ ತಗೊಳ್ಳಿ, ಒಬ್ಬ ಗ್ರೇಟ್ ಫಿಲಾಸಫರ್ ತಗೊಳ್ಳಿ. ನಾವು ಎಲ್ಲವನ್ನೂ ಕೂಡ ಬಸವಣ್ಣನವರು, ಬಸವಾದಿ ಶರಣರು ಈ ಸಮಾಜವನ್ನು ಕಟ್ಟೋದಕ್ಕೆ, ದೇಶವನ್ನು ಕಟ್ಟೋದಕ್ಕೆ, ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ಸಕಲ ಜೀವರಾಶಿಗಳಿಗೆ ಲೇಸನ್ನು ಬಯಸಲು ಒಬ್ಬ ಜನಪ್ರತಿನಿಧಿ ಹೇಗಿರಬೇಕು ಅನ್ನೋದನ್ನು ನಮಗೆ ಬಸವಾದಿ ಶರಣರು ಮತ್ತು ಶರಣರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಕೆಟ್ಟ ರಾಜಕಾರಣಿಗಳನ್ನು ನಾವೇನಾದರೂ ಗೆಲ್ಲಿಸಿಬಿಟ್ರೆ ಏನು ಪರಿಣಾಮ ಆಗುತ್ತೆ, ಈ ಸಮಾಜ ಎಷ್ಟು ಕೆಟ್ಟೋಗುತ್ತೆ ಅನ್ನೋದನ್ನು ಅವರು ಶರಣರು ಹೇಳಿದ್ದಾರೆ. ಬಸವಾದಿ ಶರಣರು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಏನು ಹೇಳ್ತಾರೆ ಅಂತಂದರೆ, ಬೆಳದಿಂಗಳು ಎಷ್ಟು ಸುಂದರವಾಗಿರ್ತದಲ್ವ, ಅದನ್ನು ಅನುಭವಿಸೋದಕ್ಕೆ ಆ ಬೆಳದಿಂಗಳು, ಆ ಹುಣ್ಣಿಮೆ ಬೆಳದಿಂಗಳು ನೆನೆಸ್ಕೊಂಡ್ರೆ ಸಾಕು, ನಮಗೇನೋ ಒಂದು ರೀತಿ ಆನಂದ ಆಗುತ್ತೆ. ಅಂತಹ ಹುಣ್ಣಿಮೆಯ ಬೆಳದಿಂಗಳು ಸುಡು ಬಿಸಿಲಾದರೆ ಏನು ಗತಿ? ನಮ್ಮನ್ನು ರಕ್ಷಣೆ ಮಾಡುವಂತಹ, ನಮ್ಮನ್ನು ನೀವು ರಕ್ಷಣೆ ಮಾಡ್ತಾನೆ ಅಂತ ಭರವಸೆ ಇಟ್ಟಿರ್ತೀವೋ, ಆ ರಕ್ಷಣೆ ಇಟ್ಟವನೇ ರಾಕ್ಷಸನಾದರೆ ಏನು ಗತಿ? ಏನು ಒಂದು ಅಮೃತವನ್ನು ನಾವು ನಂಬಿಕೆ ಇಟ್ಟು ತಗೊಳ್ತೀವಲ್ಲ, ಆ ಅಮೃತ ಪಂಚಾಮೃತ ಅದು ವಿಷವಾದರೆ ಏನು ಗತಿ? ತಾಯಿಯ ಎದೆ ಹಾಲು ನಂಜಾದರೆ ಏನು ಗತಿ? ಮನೆಯಲ್ಲಿ ನಾರಿ
ಕಳ್ಳತನ ಮಾಡೋಕ್ಕೆ ಶುರು ಮಾಡಿದ್ರೆ, ಇನ್ನು ನಾವು ಹೇರಿ ಅಂತಂದರೆ ನೀರನ್ನು ತಡೆ ಹಿಡಿಲಿಕ್ಕೆ ಕಟ್ಟಿರ್ತಕ್ಕಂಥ ಏರಿ, ಆ ಏರಿ ಯಾವ ನೀರನ್ನು ತಡೆ ಹಿಡಿದು ನಮಗೆ ವ್ಯವಸಾಯ ಮಾಡಲಿಕ್ಕೆ ಕೊಡಬೇಕು ಅಂತ ತಡೆಗೋಡೆ ನಾವು ಹಾಕಿರ್ತೀವಲ್ಲ, ಅಥವಾ ಡ್ಯಾಮ್ಗಳು ಕಟ್ಟಿರ್ತೀವಿ, ಅಥವಾ ಕೆರೆಗಳಿಗೆ ಕಟ್ಟೆಗಳನ್ನು ಕಟ್ಟಿರ್ತೀವಿ, ಆ ಏರಿನೇ ನೀರನ್ನು ಉಂಡುಬಿಟ್ರೆ, ನೀರನ್ನೆಲ್ಲ ಅದೇ ಕುಡಿದು ಬಿಟ್ರೆ ಏನು ಗತಿ? ನಾವು ಹೊಲವನ್ನು ರಕ್ಷಣೆ ಮಾಡೋದಕ್ಕೆ, ಬೆಳೆಯನ್ನು ರಕ್ಷಣೆ ಮಾಡೋದಕ್ಕೆ ನಾವು ಬೇಲಿಯನ್ನು ಹಾಕಿರ್ತೀವಿ. ಆ ಬೇಲಿಯೇ ಹೊಲವನ್ನೆಲ್ಲ ಮೇಯ್ದು ಬಿಟ್ರೆ, ದಿವಾಳಿ ಮಾಡಿಬಿಟ್ರೆ, ಇನ್ನು ನಾವು ಯಾರಿಗೆ ದೂರಬೇಕು ಕೂಡಲ ಸಂಗಮ ದೇವ ಅಂತಾರೆ? ಇನ್ನು ಯಾರನ್ನು ನಂಬಬೇಕು, ಯಾರಿಗೆ ದೂರ ಹೇಳಬೇಕು ಅಂತ ಹೇಳ್ತಾರೆ ನಮ್ಮ ಶರಣರು ಬಸವಣ್ಣನವರು. ಅರ ಕೊಲ್ಲಲು ಪರ ಕಾಯುವನೆ, ಅರ ಕೊಲ್ಲಲು ಪರ ಕಾಯುವನೆ ಅಂತಾರೆ. ಶ್ರೀಶನ ಸೋಮೇಶ್ವರ ಶತಕದಲ್ಲಿ ಅರ ಕೊಲ್ಲಲು ಪರ ಕಾಯುವನೆ, ದೇವರೇ ಕೊಲ್ಲಬೇಕು ಅಂತ ನಿರ್ಧಾರ ಮಾಡಿಬಿಟ್ರೆ ಇನ್ನು ಬೇರೆ ಯಾರು ರಕ್ಷಣೆ ಮಾಡ್ತಾರೆ? ನಾವು ಯಾರನ್ನ ನಂಬಿಕೆ ಇಟ್ಟು ಈ ಸಮಾಜವನ್ನು ಉದ್ಧಾರ ಮಾಡ್ತಾನೆ, ನಮಗೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸ್ತಾನೆ, ಸರ್ಕಾರದ ಕಡೆಯಿಂದ ನಾಗರಿಕ ಸೌಲಭ್ಯಗಳನ್ನು ಪೂರೈಸ್ತಾನೆ ಅಂತ ಹೇಳಿ ನಾವು ನಂಬಿಕೆ ಇಟ್ಟು ಒಬ್ಬ ರಾಜಕಾರಣಿಯನ್ನು ನಾವು ಗೆಲ್ಲಿಸಿದಾಗ, ಅವನಿಂದ ಒಳ್ಳೆ ರಿಸಲ್ಟ್ ಬರದೇ ಇದ್ದಾಗ ಅವನೊಬ್ಬ ಕೆಟ್ಟ ರಾಜಕಾರಣಿ ಆಗಿಬಿಟ್ರೆ, ಅಥವಾ ಅವನಿಗೆ ಯಾವುದೇ ಧಾರ್ಮಿಕ ಹಿನ್ನೆಲೆ ಇಲ್ಲದೆ, ಸಂಸ್ಕಾರದ ಹಿನ್ನೆಲೆ ಇಲ್ಲದೆ ಅವನೊಬ್ಬ ಶೋಷಿತನಾಗಿಬಿಟ್ರೆ ಈ ಸಮಾಜದ ಗತಿ ಏನು? ನೋಡಿ, ಇತ್ತೀಚೆಗೆ ಆಗಿರ್ತಕ್ಕಂಥ ಕೆಲವು ಬೆಳವಣಿಗೆಗಳು. ನಮ್ಮ ದೇಶ ಆಧ್ಯಾತ್ಮಿಕ ನೆಲೆಗಟ್ಟಿನ ಮೇಲೆ ಇರತಕ್ಕಂಥ ಒಂದು ಪವಿತ್ರವಾದಂಥ ರಾಷ್ಟ್ರಪಿತ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ. ನಮಗೆ ಈ ದೇಶವನ್ನು ನಮ್ಮ ಕೈಗೆ ಕೊಟ್ಟು, ಸ್ವತಂತ್ರವನ್ನು ತಂದುಕೊಟ್ಟು, ತಮ್ಮ ಇಡೀ ಜೀವಮಾನವನ್ನೇ ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದಂತಹ ಮಹಾತ್ಮ ಗಾಂಧೀಜಿಯವರು, ನೆಹರೂರು, ಇವರೆಲ್ಲರೂ ಒಂದು ಮಾತನ್ನು ಹೇಳ್ತಾರೆ. ಎಂತಹ ಸಂದರ್ಭ ಬಂದ್ರೂ ಸಹ, ಗಾಂಧೀಜಿಯವರು ಹೇಳೋ ಮಾತು, ಎಂತಹ ಸಂದರ್ಭ ಬಂದ್ರೂ ಸಹ ದೇಶಕ್ಕೆ, ಎಂತಹ ಬಡತನ ಬಂದರೂ, ಎಂಥ ವಿಪತ್ತು ಬಂದ್ರೂ ಸಹ ಜನಗಳಿಗೆ ಮದ್ಯಪಾನವನ್ನು ಮಾಡಿಸಿ ಅಂತಹ ಆದಾಯದಲ್ಲಿ ಸರ್ಕಾರವನ್ನು ನಡೆಸಬೇಡಿ ಅಂತ ಹೇಳಿದರೆ ನಮ್ಮ ರಾಷ್ಟ್ರಪಿತ. ಎಂತಹ ದಟ್ಟ ದರಿದ್ರ ವ್ಯವಸ್ಥೆಗಳು ನಮಗೆ ಸಂದರ್ಭಗಳು ಒದಗಿ ಬಂದ್ರೂ ಸಹ, ತಿನ್ನೋದಕ್ಕೆ ಊಟ ಇಲ್ಲದಂತಹ ಸಂದರ್ಭ ಒದಗಿ ಬಂದ್ರೂ ಸಹ ನಮ್ಮ ದೇಶದ ಪ್ರಜೆಗಳಿಗೆ ಮದ್ಯಪಾನಗಳನ್ನು ಮಾಡಿಸಿ ಅಂತಹ ಆದಾಯದಲ್ಲಿ ಸರ್ಕಾರವನ್ನು ನಡೆಸಕೂಡದು ಅಂತ ಹೇಳಿಬಿಟ್ಟು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನಮಗೆ ಹೇಳಿದ್ದಾರೆ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ? ಮದ್ಯ ಮಾರಾಟ ಮಾಡಿ ಅದರಿಂದ ಆದಾಯವನ್ನು ಗಳಿಸುವುದೇ ಒಂದು ಪ್ರಧಾನವಾಗಿದೆ. ಅದೊಂದು ಪ್ರಧಾನ ಆದಾಯ ಎಂಬುದಾಗಿ ನಮ್ಮ ಇತ್ತೀಚಿನ ಸರ್ಕಾರಗಳು ಪರಿಗಣಿಸಿಬಿಟ್ಟಿದ್ದಾವೆ. ಒಂದು 500 ಮೀಟರ್ಗೆ ಒಂದೊಂದು ಮದ್ಯಪಾನದ ಅಂಗಡಿಗಳು ಸಿಗ್ತಾ ಇದ್ದಾವೆ ಸಿಟಿಗಳಲ್ಲಿ. ಇನ್ನು ತಾಲೂಕು ಮಟ್ಟದಲ್ಲಿ, ಇನ್ನು ಹಳ್ಳಿ ಮಟ್ಟದಲ್ಲಿ ಅಲ್ಲೂ ಸಹ ಎಣಿಕೆ ಇಲ್ಲದಷ್ಟು ಮದ್ಯಪಾನದ ಅಂಗಡಿಗಳು ಶುರುವಾಗಿದ್ದಾವೆ. ಸರ್ಕಾರವೇ ಒಂದು ದೊಡ್ಡ ದಾಂಧೆ ಮಾಡ್ತಾ ಐತೆ. ಈ ಒಂದು ಸಾರಾಯಿ ಮಾರಾಟ ಮಾಡೋದ್ರಿಂದ, ಮದ್ಯಪಾನವನ್ನು ಮಾರಾಟ ಮಾಡೋದ್ರಿಂದ ನಮ್ಮ ಸರ್ಕಾರಕ್ಕೆ, ನಮ್ಮ ಬೊಕ್ಕಸಕ್ಕೆ ಅಬಕಾರಿ ಇಲಾಖೆಯಿಂದ ಒಂದಿಷ್ಟು ಅಂತಂದ್ರೆ ಒಂದು 23% ಆದಾಯ ಇದೆ ಅಂತ ಹೇಳಿಬಿಟ್ಟು ನಾಚಿಕೆ ಇಲ್ಲದೆ ಹೇಳ್ಕೊಳ್ತಾ ಐತೆ. ಈ ಸರ್ಕಾರಗಳು ನಾಚಿಕೆ ಇಲ್ಲದೆ ಹೇಳ್ಕೊಳ್ತಾ ಇದ್ದಾರೆ. 23%, 28%, 18%. ಕೆಲವರು ಹೇಳ್ತಾರೆ ಮೊದಲು ಆದಾಯ 18% ಇತ್ತು, ನಾನು ಮಂತ್ರಿ ಆದ ಮೇಲೆ ಇದನ್ನು 23% ತಂದಿದ್ದೀನಿ. ನಾಚಿಕೆ ಆಗಬೇಕು. ಇದು ನಮ್ಮ ರಾಷ್ಟ್ರಕ್ಕೆ ಅವಮಾನ, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಗೆ ಅವಮಾನ, ನಮ್ಮ ಸಂವಿಧಾನಕ್ಕೆ ಅವಮಾನ, ನಮ್ಮ ಸಂವಿಧಾನದ ಆಶಯಗಳಿಗೆ ಅವಮಾನ. ಇತ್ತೀಚಿನ
ಬೆಳವಣಿಗೆ ಏನಾಗಿದೆ ಅಂದರೆ, ಪ್ರತಿಯೊಂದು ರಾಜಕೀಯ ಪಕ್ಷಗಳು ಆ ಪಕ್ಷಗಳು ಉಳ್ಕೋಬೇಕು, ಗೆದ್ದಿರೋನು ಉಳ್ಕೋಬೇಕು. ಗೆದ್ದಿರ್ತಕ್ಕಂಥ ಆ MP ಗಳು ಹೇಗಾದರೂ ಮಾಡಿ ಓಟ್ ತಗೊಂಡು ಅವ್ರ ರಾಜಕಾರಣದಲ್ಲಿ ಉಳಿಬೇಕು, ಮತ್ತು ಅವರ ಪಕ್ಷ ಉಳಿಬೇಕು. ಅವರ ಪಕ್ಷ ಮತ್ತು ಅವರು ಉಳ್ಕೊಳ್ಳೋದಿಕ್ಕೆ ದೇಶವನ್ನು ಬಲಿ ತಗೊಳ್ತಾ ಇದ್ದಾರೆ, ಸಮಾಜವನ್ನು ಬಲಿ ತಗೊಳ್ತಾ ಇದ್ದಾರೆ. ಪಾಪ ದೌರ್ಬಲ್ಯಗಳಿರ್ತಕ್ಕಂಥ ಬಡ ಕುಟುಂಬಗಳನ್ನು ಬಲಿ ತಗೊಳ್ತಾ ಇದ್ದಾರೆ. ಇವರನ್ನು ನಾವು ರಾಕ್ಷಸರು ಅನ್ಬೇಕಾ, ಏನು ಅನ್ಬೇಕು? ಇವ್ರನ್ನ ನಮ್ಮನ್ನು ರಕ್ಷಣೆ ಮಾಡೋರು ಅಂತ ಅನ್ಬೇಕಾ, ಅಥವಾ ಇವ್ರನ್ನ ರಾಕ್ಷಸರು ಅನ್ಬೇಕಾ? ನಮ್ಮನ್ನು ಭಕ್ಷಣೆ ಮಾಡೋರು ಇವರು, ನಮ್ಮನ್ನೇ ತಿಂದು ಭಕ್ಷಣೆ ಮಾಡುವಂಥವ್ರು. ಯಾರ ಮನೆ ಆದರೂ ಹಾಳಾಗಿ ಹೋಗಲಿ, ಯಾರ ಕೊಂಪೆ ಆದರೂ ನಾಶನವಾಗಲಿ, ಅವರು ಕುಡಿಬೇಕು. ಅದರಿಂದ ಬಂದ ಆದಾಯದಲ್ಲಿ ನಮ್ಮ ಸರ್ಕಾರ ನಡಿಬೇಕು, ನಮ್ಮ ಸರ್ಕಾರದ ಬೊಕ್ಕಸಕ್ಕೆ ದುಡ್ಡು ಬರಬೇಕು. ಇನ್ನು ಬೇರೆ ಏನು ಆದಾಯ ಮೂಲಗಳಿಲ್ವ ಇವರಿಗೆ? ಇದು ಎಂತಹ ಅಪಚಾರ ಅಂತಂದರೆ, ಇವತ್ತು ಸರ್ಕಾರ ಮಾಡ್ತಾ ಇರತಕ್ಕಂಥ ನೀಚ ಕೆಲಸ. ಅದು ಗಾಂಧೀಜಿ ಹುಟ್ಟಿರ್ತಕ್ಕಂಥ ಈ ಭಾರತ ದೇಶದಲ್ಲಿ ಸರ್ಕಾರ ನೀಚ ಆಡಳಿತ, ದುರಾಡಳಿತ ಏನು ಒಂದು ಶೋಷಿತ ವರ್ಗದ ಮೇಲೆ, ಒಂದು ಬಡ ವರ್ಗದ ಜನಗಳ ಮೇಲೆ, ಯಾರು ನಿರಕ್ಷಕುಕ್ಷುಗಳಿದ್ದಾರೆ, ಯಾರು ಸಮಾಜದ ಮುಖ್ಯ ವಾಹಿನಿಗೆ ಬಂದಿರೋಲ್ಲ ಅಂಥವ್ರ ಮೇಲೆ ಇವತ್ತು ಶೋಷಣೆ ನಡೀತಾ ಇದೆ. ಅದು ಸರ್ಕಾರಿ ಶೋಷಣೆ. ಒಂದು ಕಡೆ ಬೀಡಿಗೆ ಅವಕಾಶ ಕೊಡ್ತಾರೆ, ಬೀಡಿ ಕಟ್ಟೋರಿಗೆ ಅವಕಾಶ ಕೊಡ್ತಾರೆ, ಬೀಡಿ ಉದ್ಯಮಕ್ಕೆ ಅವಕಾಶ ಕೊಡ್ತಾರೆ ಸರ್ಕಾರ. ಮತ್ತೊಂದು ಕಡೆ ಸಿಗರೇಟು ಕಂಪನಿಗಳಿಗೆ ಲೈಸೆನ್ಸ್ ಕೊಡ್ತಾರೆ. ಅವರಿಗೆ ಫಾರಿನ್ನಿಂದ, ಹೊರಗಡೆಯಿಂದ ತಂಬಾಕುನ್ನ ರಫ್ತು ಮತ್ತು ಆಮದು ಮಾಡಿಕೊಡ್ತಾರೆ. ಇಲ್ಲಿಂದ ರಫ್ತು ಆಗುತ್ತೆ, ಆಮದುನೂ ಆಗುತ್ತೆ ತಂಬಾಕನ್ನು. ಇನ್ನು ಗುಟಕ ಅಂತಕ್ಕಂಥ ಅದು ಮನುಷ್ಯನನ್ನು ಸ್ಲೋ ಪಾಯ್ಸನ್ ಆಗಿ ಸಾಯಿಸ್ತಾ ಐತೆ. ಹಂತ ಹಂತವಾಗಿ ಮನುಷ್ಯನನ್ನು ಬಲಿ ತಗೊಳ್ತಾ ಐತೆ. ಅದು ಯಾರು ದೊಡ್ಡವ್ರನ್ನಲ್ಲ, ಈ ಸಮಾಜದ ಕಾಲ್ ತುಳಿತಕ್ಕೊಳಗಾದಂತಹ ಅಮಾಯಕರನ್ನ, ಅಸಹಾಯಕರನ್ನ, ಮೌಢ್ಯದಲ್ಲೇ ಮುಳುಗಿರ್ತಕ್ಕಂಥವ್ರನ್ನ, ದೌರ್ಬಲ್ಯದಲ್ಲೇ ಇರ್ತಕ್ಕಂಥವ್ರನ್ನ ಬಲಿ ತಗೊಳ್ತಾ ಇದೆ ಈ ಗುಟಕ, ಪಾನ್ ಪರಾಗು. ಮತ್ತೊಂದು ಕಳ್ಳ ಸಾಗಾಣಿಕೆಯಲ್ಲಿ ನಡೀತಾ ಇರ್ತಕ್ಕಂಥ ಗಾಂಜಾ ಸೇವನೆ, ಮತ್ತೆ ಈ ತಂಬಾಕು ಅಂತಕ್ಕಂಥ ಉದ್ಯಮ. ಒಂದು ಕಡೆ ತಂಬಾಕು ಬೆಳೆಯೋರಿಗೆ ಸಬ್ಸಿಡಿ ಕೊಡ್ತಾರೆ, ತಂಬಾಕು ಬೆಳೆಯೋರಿಗೆ ಪ್ರೋತ್ಸಾಹ ಧನ ಕೊಡ್ತಾರೆ, ತಂಬಾಕು ಬೆಳೆಯೋರಿಗೆ ಸಾಲ ಸೌಲಭ್ಯ ಕೊಡ್ತಾರೆ. ಇನ್ನೊಂದು ಕಡೆ ತಂಬಾಕು ಸೇವನೆ ಮಾಡಕೂಡದು ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಕೆಲವು ಗೌರ್ಮೆಂಟ್ ಸ್ಕೂಲ್ಗಳ ಮುಂದೆ ಅಲ್ಲಿ ಹಾಕ್ಬಿಟ್ಟು ತಂಬಾಕು ರಹಿತ ಶಾಲೆ. ಯಾಕೆ ಹಾಕ್ಬೇಕು ಇವರು ಸ್ಕೂಲ್ಗಳೆಲ್ಲ ತಂಬಾಕು ಸೇವನೆ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಅಂತ ಇವ್ರಿಗೆ ಯಾರು ಹೇಳಿದ್ದು? ಕುತೂಹಲ ಉಂಟಿಸ್ತಾರೆ. ಇಲ್ಲಿ ಸರ್ಕಾರದವರು ಇಲ್ಲಿ ಹಾಕಿದ್ದಾರೆ ಅಂತಂದ್ರೆ ಇದ್ರಿಗೆ ಏನೋ ಟೇಸ್ಟ್ ಇರ್ಬೋದು, ನೋಡೇ ಬಿಡೋಣ, ಇದ್ರೊಳಗೆ ಏನೋ ಇರ್ಬೋದು, ಇಲ್ಲಾಂದ್ರೆ ಇವ್ರು ಹಾಕ್ತಿರ್ಲಿಲ್ಲ ಅಂತ ಅದನ್ನು ಕುತೂಹಲಕ್ಕಾದ್ರೂ ಕೂಡ ಮಕ್ಕಳು ಪ್ರಯೋಗ ಮಾಡಿಬಿಡ್ತಾರೆ. ಈ ರೀತಿ ಕೆಟ್ಟ ಕಾನೂನುಗಳು ಗೊತ್ತಿಲ್ಲದೆ ಇರೋದನ್ನ ನೆನಪು ಮಾಡೋದು ಇವರು ಹೋಗಿ ಎಲ್ಲ ಸ್ಕೂಲ್ಗಳು. ಅದು ಗೌರ್ಮೆಂಟ್ ಸ್ಕೂಲ್ಗಳ ಹತ್ರ ಮಾತ್ರ, ಪ್ರೈವೇಟ್ ಸ್ಕೂಲಲ್ಲಿ ಅದನ್ನು ಎಂಟರ್ಟೈನೇ ಮಾಡಲ್ಲ ಯಾರು, ನೀವು ಹಾಕ್ಬೇಡ್ರಿ ಅಂತಾರೆ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನೇ ಬಲಿ ತಗೋತಾರೆ. ಇದು ಬೇಕಾಗಿತ್ತ? ಈ ಕಾನೂನೆಲ್ಲ ಬೇಕಾಗಿತ್ತ? ಇನ್ನು ಸರ್ಕಾರಿ ಜೂಜು, ಲಾಟ್ರಿಗಳು, ಕುದುರೆ ರೇಸು, ಈ ಮದ್ಯಪಾನದ ಉದ್ಯಮಗಳು, ಎಷ್ಟು ಡಿಸ್ಟಿಲರೀಸ್ ಇದಾವೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ. ಒಂದೊಂದು ವರ್ಷಕ್ಕೂ ಡಿಸ್ಟಿಲರೀಸ್ ಜಾಸ್ತಿ ಆಗ್ತಾ ಇದ್ದಾವೆ. ಮದ್ಯಪಾನವನ್ನು ಉತ್ಪಾದನೆ ಮಾಡತಕ್ಕಂಥ ಫಾರಿನ್ ಡಿಸ್ಟಿಲರೀಸ್ ಎಲ್ಲ ಬಂದಿಲ್ಲಿ ಬಂಡವಾಳ ಹಾಕ್ತಾ ಇದ್ದಾರೆ. ಇದು ಒಂದು ಕುಡುಕರ ದೇಶ ಆಗ್ತಾ ಐತೆ, ಇದೊಂದು ಕುಡುಕರ ರಾಜ್ಯ ಆಗ್ತಾ ಐತೆ. ಬೇರೆ ಬೇರೆ ಜಾಗತಿಕ ಮಲ್ಟಿನ್ಯಾಷನಲ್ ಕಂಪನಿಗಳು ಬಂದು ನಮ್ಮ ದೇಶದಲ್ಲಿ ಮದ್ಯದ ಫ್ಯಾಕ್ಟರಿಗಳನ್ನು ಮಾಡ್ತಾ ಇದ್ದಾರೆ, ಮದ್ಯದ ಉದ್ಯಮಗಳನ್ನು ಮಾಡ್ತಾ ಇದ್ದಾರೆ. ಇದು ಕುಡುಕರ ದೇಶ ಅಂತ ಇನ್ನು ಸ್ವಲ್ಪ ದಿನದಲ್ಲೇ ಡಿಕ್ಲೇರ್ ಆದರೆ ನಾವೇನು ಸಂಶಯ ಬೀಳಬೇಕಾಗಿಲ್ಲ. ಇಂಥದ್ರಲ್ಲಿ ನಮ್ಮ ಇತ್ತೀಚಿನ ಒಬ್ಬ ಮಂತ್ರಿಗಳು, ಅಬಕಾರಿ ಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಮ್ಮ ಸರ್ಕಾರವನ್ನು ನೀವು ಬಹುಮತದಿಂದ ಆರಿಸಿ ನೀವು ಗೆಲ್ಲಿಸಿದ್ರಿ,
ಇವತ್ತು ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ, ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದಿದೆ. ಜನ ಸೇವೆಯೇ ನಮ್ಮ ಮುಖ್ಯ ಗುರಿ. ಜನಗಳ ಸೇವೆ ಜನಾರ್ದನ ಸೇವೆ. ಆದ್ದರಿಂದ ನಮಗೆ ಓಟಾಗಿ ಗೆಲ್ಸಿರ್ತಕ್ಕಂಥ ಎಲ್ಲರ ಮನೆಗೆ ಹಾಲಿನ ದರದಲ್ಲಿ ನಿಮಗೆ ಸಾರಾಯಿ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಮಂತ್ರಿಗಳು. ನಮ್ಮ ದೇಶದ ನಮ್ಮ ದುರಾದೃಷ್ಟ. ನಾವು ಓಟಾಗಿ ಗೆಲ್ಸಿರ್ತಕ್ಕಂಥ ಮಂತ್ರಿಗಳು ಹೇಳ್ತಾರೆ, ನಾನು ಸಮಾಜ ಸುಧಾರಕ, ಜನಗಳ ಹಿತವನ್ನು ಕಾಪಾಡುವಂಥವನು, ನಾನು ಅವರ ಅಗತ್ಯಗಳನ್ನು ನಾನು ಕಂಡಿದ್ದೇನೆ, ಜನಗಳಿಗೆ ಏನು ಅಗತ್ಯ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತು. ಆದ್ದರಿಂದ ಕೆಲವು ಲಂಬಾಣಿ ತಂಡಗಳು, ಕೆಲವರು ಅಸ್ಪೃಶ್ಯ ಸಮಾಜ ವಾಸ ಮಾಡ್ತಾ ಇರ್ತಕ್ಕಂಥ ಗುಡಿಸಲು ಪ್ರದೇಶಗಳು, ಪಾಪ ಅವರು ಸಾರಾಯಿ ಕುಡಿಲಿಕ್ಕೆ ತುಂಬ ದೂರ ಊರುಗಳಿಗೆ ಹೋಗೋದಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅವರ ಮೇಲೆ ನಮಗೆಷ್ಟು ಕನಿಕರ ಇದೆ ಅಂತಂದರೆ, ಅವರ ಮೇಲೆ ನಮಗೆಷ್ಟು ಪ್ರೀತಿ ವಿಶ್ವಾಸ ಇದೆ ಅಂತಂದರೆ, ನಾವು ಅವರಿರೋ ಮನೆಗಳಿಗೇನೆ ಹಾಲಿನ ದರದಲ್ಲಿ ಸಾರಾಯಿಗಳನ್ನು, ಮದ್ಯಪಾನವನ್ನು ನಾವು ಸಪ್ಲೈ ಮಾಡ್ತೀವಿ. ಇದರಿಂದ ನಮ್ಮ ಸರ್ಕಾರದ, ನಮ್ಮ ಈ ಒಂದು ಆದಾಯ, ಅಬಕಾರಿ ಇಲಾಖೆಯ ಆದಾಯ ದುಪ್ಪಟ್ಟಾಗುತ್ತೆ, 3 ಪಟ್ಟಾಗುತ್ತೆ, 4 ಪಟ್ಟಾಗುತ್ತೆ ಅಂತ ಹೇಳೋದ್ರ ಜೊತೆಗೆ ಅಂಕಿಅಂಶಗಳ ಪ್ರಕಾರ ಹೇಳ್ತಾರೆ. ಏನ್ರಿ, ನಮ್ಮ ದೇಶಕ್ಕೆ ಇದರಿಂದ ಎಷ್ಟು ಆದಾಯ ಬರುತ್ತೆ ಗೊತ್ತೇನ್ರಿ? ನಮ್ಮ ರಾಜ್ಯಕ್ಕೆ ಎಷ್ಟು ಆದಾಯ ಬರ್ತದೆ ಗೊತ್ತೇನ್ರಿ? ಇದರಲ್ಲಿ ರಾಜ್ಯ ಸರ್ಕಾರದ ಸುಂಕನೂ ಇದೆ, ಕೇಂದ್ರ ಸರ್ಕಾರದ ಸುಂಕನೂ ಇದೆ. ಬರೀ ಸ್ಟೇಟ್ ಗೌರ್ಮೆಂಟ್ ಅಷ್ಟೇ ಅಲ್ಲ ರೀ, ಇದರಲ್ಲಿ ನಾವು ಪಾಲನ್ನು ಸೆಂಟ್ರಲ್ ಗೌರ್ಮೆಂಟ್ಗೂ ಕೊಡ್ತೀವಿ. 2 ಸರ್ಕಾರಗಳು ನಾವು ಈಕ್ವಲ್ ಆಗಿ ಹಂಚ್ಕೊಂತೀವ್ರಿ ಈ ಆದಾಯವನ್ನು, ಈ ತೆರಿಗೆಯನ್ನು ಅಂತ ಕೇಳ್ತಾರೆ. ಇದು ಎಂತಹ ಅಪಹಾಸ್ಯ ಮಾತು, ಎಂತಹ ಅಪಹಾಸ್ಯ ಮಾತು. ಗಾಂಧೀಜಿ ಹೇಳಿದಂತಹ ಮಾತು ಇವ್ರಿಗೆ ಮರ್ತೇ ಹೋಗಿಬಿಡ್ತಾ? ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಕ್ರಮಬದ್ಧವಾದ ಏನು ಹರಿಜನ, ಗಿರಿಜನಗಳಿಗೆ, ಗುಡ್ಡಗಾಡು ಜನಗಳಿಗೆ, ಟ್ರೈಬಲ್ಸ್ಗೆ ಕೊಡಬೇಕಾದ ಸೌಲಭ್ಯದ ಬಗ್ಗೆ ಇವರು ಮಾತಾಡ್ತಾ ಇಲ್ಲ. ಆ ಜನಗಳನ್ನು ಮೇಲೆ ಎತ್ತೋದ್ರ ಬಗ್ಗೆ ಇವ್ರ ಕನಸಿಲ್ಲ. ಯಾಕೆ ಅಂತಂದ್ರೆ ಇವರು ಓದೇ ಇಲ್ಲ. ಸಂವಿಧಾನದಲ್ಲಿ ಹರಿಜನರಿಗೆ, ಗಿರಿಜನರಿಗೆ, ಗುಡ್ಡಗಾಡು ಪ್ರದೇಶ ಜನರಿಗೆ, ಅಲೆಮಾರಿ ಸಮುದಾಯಗಳಿಗೆ, ಬುಡಕಟ್ಟು ಸಮುದಾಯಗಳಿಗೆ, ಗ್ರಾಮೀಣ ಪ್ರದೇಶದ ಕಾರ್ಮಿಕರಿಗೆ, ಕೃಷಿ ಕಾರ್ಮಿಕರಿಗೆ ಏನು ಸೌಲಭ್ಯಗಳು ಕೊಡಬೇಕು ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ, ಈ ಭಾರತೀಯ ಸಂವಿಧಾನದಲ್ಲಿ ಬರೆದಿದೆ ಅನ್ನೋದ್ರ ಬಗ್ಗೆ ಇವರಿಗೆ ಗಮನನೇ ಇಲ್ಲ. ಒಂದು ದಿನನೂ ಕೂಡ, ಒಂದು ಪುಟವನ್ನು ಕೂಡ ಇವತ್ತು ತೆಗೆದು ಇವರು ನೋಡೇ ಇಲ್ಲ. ಅಂತ ಪಾಪದ ಕೆಲಸ ಇವರು ಮಾಡೇ ಇಲ್ಲ. ಇವರು ನಾಚಿಕೆ ಇಲ್ಲದೆ ಹೇಳ್ತಾರೆ, ನಮ್ಮ ಸರ್ಕಾರ ಉಳಿಬೇಕ್ರಿ, ನಾವು ಉಳಿಬೇಕ್ರಿ, ನಾವು ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಿದ್ದೀವಿ, ನಾವು ದೇಶಭಕ್ತರ್ರಿ, ನಾವು ಸಮಾಜ ಸೇವಕರ್ರಿ, ಜನಗಳ ಅಗತ್ಯವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಜನಪ್ರತಿನಿಧಿಗಳ್ರಿ ನಾವು. ಆದ್ದರಿಂದ ಆ ಜನಗಳಿಗೆ, ಅವರ ಮನೆ ಬಾಗಿಲಿಗೆ ಹಾಲಿನ ದರದಲ್ಲಿ, ಹಾಲಿನ ರೀತಿ ಅವರಿಗೆ ಮದ್ಯಪಾನವನ್ನು ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಎಷ್ಟೋ ಊರುಗಳಿಗೆ ಹಾಲು ಹೋಗ್ತಾ ಇಲ್ಲ. ಬಡ ಮಕ್ಕಳು ಬಾಯಿಗೆ ಹಾಲು ಕೊಡುವಂತಹ, ಹಾಲನ್ನು ಸಪ್ಲೈ ಮಾಡುವಂಥ ಯೋಜನೆ ಇವ್ರ ಹತ್ರ ಇಲ್ಲ. ಆದರೆ ನಾವು ಅವರಿಗೆ ಸಾರಾಯಿ ಕುಡಿಸ್ತೀವಿ, ಸಾರಾಯಿನ ಸಪ್ಲೈ ಮಾಡ್ತೀವಿ ಅಂತ ನೋಡಿ. ಹೀಗೆಲ್ಲ ಮಾಡಿ ಕೊನೆಗೆ ಅವರನ್ನು ನಾಶ ಮಾಡ್ತಾರೆ. ಯಾರು ಈ ಟ್ರೈಬಲ್ಸ್ ಇದ್ದಾರೆ, ಯಾರು ಗುಡ್ಡಗಾಡು ಪ್ರದೇಶದ ಜನ ಇದ್ದಾರೆ, ಯಾರು ದೌರ್ಬಲ್ಯಕ್ಕೆ ಒಳಗಾಗಿರ್ತಕ್ಕಂಥ, ಅಂದರೆ ದೌರ್ಬಲ್ಯಗಳು ಅಥವಾ ಕಷ್ಟದಲ್ಲಿ ಇರ್ತಕ್ಕಂಥವ್ರು, ಜೀವನದಲ್ಲಿ ಜಿಗುಪ್ಸೆ ಹೊಂದಿರ್ತಕ್ಕಂಥವ್ರು, ಮುಖ್ಯವಾಹಿನಿಗೆ ಬರದೇ ಇರತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಅವರನ್ನು ಈ ರೀತಿ, ಅವರ ಅಮಾಯಕತೆಯನ್ನು, ಅವರ ಅಸಹಾಯಕತೆಯನ್ನು, ಅವರ ಅಜ್ಞಾನವನ್ನು ಈ ರೀತಿ ಇವರು ಕ್ಯಾಶ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ದಾರಲ್ಲ. ಅವರ ಬಡತನವನ್ನು ಕ್ಯಾಶ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ದಾರಲ್ಲ. ಅವರ ಬಡತನ ಅಂತಕ್ಕಂಥದ್ದು ಇವ್ರಿಗೊಂದು ರೀತಿ ಬ್ಲ್ಯಾಂಕ್ ಚೆಕ್ ಇದ್ದ ಹಾಗೆ. ಯಾಕೆಂದರೆ ಅವರನ್ನು ಅದರಲ್ಲೇ ಮಡಗಬೇಕು, ಅವ್ರ ಮೇಲೆ ಬರಬಾರ್ದು, ಅವರು ಕುಡಿಬೇಕು, ಅವರ ತಿನ್ನಬೇಕು, ಅವರು ನೀಚ ಬದುಕನ್ನು ಬದುಕಬೇಕು, ಅವರು ಅಭಿವೃದ್ಧಿ ಆಗಬಾರ್ದು, ಅವ್ರು ಹಾಗೇ ಇರಬೇಕು. ಅವರು ಓಟ್ ಮಾತ್ರ ಇವರು ಹಾಕಿಸ್ಕೊಂಡು ಗೆಲ್ತಾ ಇರಬೇಕು. ಯಾಕೆಂದರೆ ಅವ್ರಿಗೆ ತಿಳುವಳಿಕೆ ಬರಬಾರ್ದು. ಇವಾಗ ಕುಡಿದಂಥ ಮನುಷ್ಯನಿಗೆ, ಅವನಿಗೆ 12 ಅವರ್ ಪ್ರಜ್ಞೆ ಇರುವುದಿಲ್ಲ. ಅವನು ಪ್ರಜ್ಞೆ ಇದ್ರೂ ಸಹ ಅವನಲ್ಲಿ 2 ಥರ ಪ್ರಜ್ಞೆ ಇರ್ತದೆ. ಒಂದು ಆಕ್ಟಿವ್, ಇನ್ನೊಂದು ಇನ್ಆಕ್ಟಿವ್. ಒಂದು ಪ್ರಜ್ಞೆ, ಇನ್ನೊಂದು ಹರೆ ಪ್ರಜ್ಞೆ. ಮನುಷ್ಯ ಪ್ರಜ್ಞೆಯಿಂದ ಇದ್ದಾನೆ ಅಂತ ಅಂದ್ರೂ ಕೂಡ ಇನ್ನೊಂದು ಪ್ರಜ್ಞೆ ಸುಪ್ತವಾಗಿರ್ತದೆ ಅವನಿಗೆ ಕೆಲಸನೇ ಮಾಡೋದಿಲ್ಲ.
ಅವನು ಬೆಳಗ್ಗೆ ಎದ್ದು ರಾತ್ರಿ ಕುಡಿದಿರ್ತಕ್ಕಂಥ ಮನುಷ್ಯ ಬೆಳಗ್ಗೆ ಎದ್ದು ಕೆಲಸ ಮಾಡ್ತಾನೆ ಅಂತಂತಂದರೆ ಕಾನ್ಸಿಯಸ್ಸು ಮತ್ತು ಸಬ್ ಕಾನ್ಸಿಯಸ್ ಅಂತಕ್ಕಂಥ ಎರಡು ಕಾನ್ಸಿಯಸ್ ಇರ್ತದೆ. ಕಾನ್ಸಿಯಸ್ ಎದ್ದಿದ್ರೂ ಕೂಡ ಆ ಸಬ್ ಕಾನ್ಸಿಯಸ್ ಅಂತಕ್ಕಂಥದ್ದು ಮಲಗೆ ಇರ್ತದೆ. ಯಾಕೆಂದರೆ ರಾತ್ರಿ ಅವನು ಕೃತಕವಾಗಿ ನಿದ್ದೆ ಬರಂಗೆ ಮಾಡಿರ್ತಾನೆ, ಕೃತಕವಾಗಿ ಅದಕ್ಕೆ ನಿದ್ದೆ ಬರೆಸಿರ್ತಾನೆ. ಅದಕ್ಕೆ ಎಚ್ಚೆತ್ಕೊಳ್ಳೋದಕ್ಕೆ ಸಮಯ ಬೇಕಾಗುತ್ತೆ. ಇನ್ನೇನು ಎಚ್ಚೆತ್ಕೊಳ್ಬೇಕು ಅನ್ನೋಷ್ಟರೊಳಗಡೆ ಸಂಜೆ 7 ಗಂಟೆ ಆಗುತ್ತೆ, ಮತ್ತೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಯಾಕೆಂದರೆ ಸರ್ಕಾರ ಸಪ್ಲೈ ಮಾಡ್ತಾ ಐತೆ, ಸರ್ಕಾರ ಕೊಡ್ತಾ ಐತೆ, ಎಲ್ಲೆಲ್ಲೂ ಸಿಗ್ತಾ ಐತೆ. ಇವತ್ತು ನಮಗೆ ನೀರಿಗೆ ಬರ ಇಲ್ಲ, ನೀರನ್ನು ಪರಮಾತ್ಮ ಕೊಟ್ಟು, ಇಲ್ಲಾಂದರೆ ಅದಕ್ಕೂ ಟ್ಯಾಕ್ಸ್ ಹಾಕ್ಬಿಡ್ತಾ ಇದ್ರೇನೋ, ಟ್ಯಾಕ್ಸ್ ಹಾಕ್ಬಿಡ್ತಾ ಇದ್ರು. ಇವತ್ತು ಬೀರುಗಳನ್ನು ನೀರು ರೀತಿಯಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ನಮಗೊಂದು ಕೆಲವು ಊರುಗಳಲ್ಲಿ, ಕುಗ್ರಾಮಗಳಲ್ಲಿ ನೀರು ಸಿಕ್ಕದೇ ಇದ್ರೂ ಕೂಡ ಬೀರು ಸಿಗುತ್ತೆ. ಯಾಕೆ? ಸರ್ಕಾರಕ್ಕೆ ಆದಾಯ ಬೇಕು, ಅಲ್ಲಿವರೆಗೂ ಮುಟ್ಟಿಸ್ತಾರೆ ಬೀರನ್ನು, ಜನಗಳು ಕುಡಿಯುವಂಥದ್ದನ್ನು. ಆದರೆ ನೀರಿಗೆ 108 ಕಾರಣ ಹೇಳ್ತಾರೆ. ಬಂಧುಗಳೇ, ನಾವು ಅರ್ಥ ಮಾಡ್ಕೋಬೇಕು. ಇಂತಹ ಕೆಟ್ಟ ರಾಜಕಾರಣಗಳು, ಕೆಟ್ಟ ರಾಜಕೀಯ ಸನ್ನಿವೇಶಗಳು ನಮಗೆ ಬೇಕಾ? ಇಂಥವರಿಂದ ನಾವು ಆಳಿಸ್ಕೊಳ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಗಾಂಧೀಜಿಯವರು ಹೇಳಿರ್ತಕ್ಕಂಥ ಮಾತನ್ನ ಪ್ರತಿಯೊಬ್ಬರೂ ಕೂಡ ಸಂವಿಧಾನಬದ್ಧವಾಗಿ ಅದನ್ನು ಸಂವಿಧಾನಕ್ಕೆ ಸೇರಿಸ್ಕೊಂಡು ಸಂವಿಧಾನಬದ್ಧವಾಗಿ ಅದನ್ನು ಪಾಲನೆ ಮಾಡಬೇಕಾಗಿತ್ತು. ಆದರೆ ಅದರ ಬಗ್ಗೆ ನಮಗೆ ಗಮನ ಇಲ್ಲ. ಇಡೀ ದೇಶದಲ್ಲಿ ಒಬ್ಬರೇ ಒಬ್ಬರು ವ್ಯಕ್ತಿ ಗಾಂಧೀಜಿಯ ಮಾತನ್ನು ಪಾಲನೆ ಮಾಡದಂಥ ಏಕೈಕ ರಾಜಕಾರಣಿ ಯಾರು ಅಂತ ತಮಗೂ ಗೊತ್ತಿದೆ. NT ರಾಮರಾವ್. ಆಂಧ್ರ ಪ್ರದೇಶದ ತೆಲುಗು ದೇಶಂ ಪಕ್ಷದ ಮುಖ್ಯಸ್ಥರಾಗಿದ್ದಂತಹ ಅಂದಿನ ಚಿತ್ರನಟನೂ ಹೌದು, ಬಹಳ ಹೆಸರುವಾಸಿಯಾದಂತಹ ಮುಖ್ಯಮಂತ್ರಿ NT ರಾಮರಾವ್ ಅವರು ಒಂದು ದಿನ ಅಲ್ಲ, ಒಂದು ತಿಂಗಳಾದ್ರೂ ಸಹ, ಅಟ್ಲೀಸ್ಟ್ ಅವರು ಒಂದು ತಿಂಗಳಾದ್ರೂ ಗಾಂಧೀಜಿಯ ವಾಕ್ಯವನ್ನು ಪಾಲನೆ ಮಾಡಿ ಅವರು ತೋರಿಸಿದ್ದಾರೆ. ಅವರು ಹೇಳ್ತಾರೆ, ನಾನು ಸಾರಾಯ ಮಾರಾಟ ಮಾಡಿ ಅಂಥ ಹಣದಲ್ಲಿ ನಾನು ಸರ್ಕಾರವನ್ನು ನಡೆಸುವುದಿಲ್ಲ ಅನ್ನುವಂಥ ದಿಟ್ಟನ್ನ ನಿಲುವನ್ನು ತೆಗೆದುಕೊಂಡು ಸಾರಾಯನ್ನ, ಮದ್ಯಪಾನವನ್ನು ರದ್ದು ಮಾಡಿದಂತಹ ಏಕೈಕ ರಾಜ್ಯ ಆಂಧ್ರ ಪ್ರದೇಶ. ಇದು ಯಾಕೆ ಪಕ್ಕದ ರಾಜ್ಯಗಳಾದಂತಹ ಕರ್ನಾಟಕಕ್ಕೆ, ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ತಮಿಳುನಾಡಿಗೆ, ಕೇರಳಗೆ ಅಥವಾ ದೇಶವ್ಯಾಪ್ತಿ ಯಾಕೆ ಇದು ವ್ಯಾಪಿಸಲಿಲ್ಲ? ಇಂತಹ ಗಟ್ಟಿ ನಿಲುವನ್ನು, ಗಟ್ಟಿ ತೀರ್ಮಾನಗಳನ್ನು ನಮ್ಮ ರಾಜಕಾರಣಿಗಳು ಯಾಕೆ ತೆಗೆದುಕೊಳ್ಳಿಲ್ಲ? ಅಂತಹ ಆದಾಯ ನಮಗೆ ಬೇಡ, ಜನಗಳನ್ನು ಶೋಷಣೆ ಮಾಡುವಂತಹ, ನೋಡಿ, ಕುಡಿದು ಇವತ್ತು ಎಷ್ಟೋ ಜನ ಅರ್ಧ ಆಯಸ್ಸಿಗೆ ಸಾಯ್ತಾ ಇದ್ದಾರೆ ಗುಡಿಸಲು ಪ್ರದೇಶದಲ್ಲಿ. ಯಾಕೆ ಅಂತಂದರೆ ಅದೊಂದು ಅಡಿಕ್ಟ್ ಆಗಿಬಿಡ್ತಾರೆ, ಅದೊಂದು ದೌರ್ಬಲ್ಯ ಆಗಿಬಿಡ್ತದೆ. ಅದರಲ್ಲಿ ಅಂಥ ಒಂದು ಎಸೆನ್ಸ್ ಇರ್ತದೆ, ಅವೆಲ್ಲವೂ ಕೃತಕವಾದಂತಹ ಕೆಮಿಕಲ್ಸು, ಅವೆಲ್ಲ ರೆಕ್ಟಿಫೈಡ್ ಸ್ಪಿರಿಟ್ಸು, ಅವೆಲ್ಲ ಸ್ಪಿರಿಟ್ಗಳು. ಅವೆಲ್ಲ ಪ್ರತಿದಿನ ದೇಹವನ್ನು ಸುಡ್ತಾ ಇದ್ದರೆ ಯಾವ ದೇಹ ಬಾಳಿಕೆ ಬರ್ತದೆ? ಇವತ್ತು ಬಡವರ ದೇಹವನ್ನು ಸುಡ್ತಾ ಇದೆ ಸರ್ಕಾರ. ನೀವು ಮಾತಾಡ್ಬಾರ್ದು, ಯಾರು ಕುಡಿ ಅಂತ ಹೇಳಿದ್ರಿ ಅವ್ರಿಗಿಂತ ನಾವಿಬ್ರು ಅನ್ಕೋಬೋದು. ನಾವು ಅಲ್ರಿ, ಅವನು ಮೊದಲೇ ಮನೋದೌರ್ಬಲ್ಯಕ್ಕೊಳಗಾಗಿರ್ತಕ್ಕಂಥವನು. ಅವನು ಮುಂದೆ ಎಲ್ಲ ಸಾರಾಯಿ ಅಂಗಡಿಗಳು ಲೈಸೆನ್ಸ್ ಕೊಟ್ಬಿಟ್ಟು ಓಪನ್ ಮಾಡಿಸ್ಬಿಟ್ಟು ನೀವು ಕುಡಿಬೇಡ ಅಂತಂತಂದರೆ ಹೇಗಾಗುತ್ತೆ ಹೇಳಿ? ಯಾರು ಅವನನ್ನು ರಕ್ಷಣೆ ಮಾಡಬೇಕಾಯಿತು ಅವನ್ನ ಬೇರೆ ರೀತಿಯಲ್ಲೇ ನಾವು ಶೋಷಣೆ ಮಾಡ್ತೋ ಅಂತ ನಮ್ಮ ತಪ್ಪು, ಅಪರಾಧ ನಮ್ಮದು ಆಗೋದಿಲ್ವಾ? ಈ ಸರ್ಕಾರಕ್ಕೆ ಅದರ ಬಗ್ಗೆ ಸ್ವಲ್ಪನೂ ಕೂಡ ತಿಳುವಳಿಕೆ ಬೇಡವಾ? ಎಲ್ಲೂ ಇಲ್ಲದೇ ಇರತಕ್ಕಂಥ ಸಾರಾಯಿ ಅಂಗಡಿ ಲೈಸೆನ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಗುಡಿಸಲು ಪ್ರದೇಶಗಳು ಎಲ್ಲಿದ್ದಾವೆ, ಜನಸಂಖ್ಯೆಯಲ್ಲಿದೆ, ಅಲ್ಲಿ ಲೈಸೆನ್ಸ್ ಹೋಲ್ಡರ್ದು ಪೈಪೋಟಿ, ಅಲ್ಲಿ ಲೈಸೆನ್ಸ್ ತಗೊಳ್ಳೋದಕ್ಕೆ ಲಂಚಗಳು. ಸರ್, ಇಂಥ ಏರಿಯಾಗೆ ನೀವು ಲೈಸೆನ್ಸ್ ನಮ್ಮದು ಟ್ರಾನ್ಸ್ಫರ್ ಮಾಡಿಸ್ಕೊಟ್ರೆ ಅಥವಾ ಇಂಥ ಏರಿಯಾಗೆ ನಮಗೆ ಲೈಸೆನ್ಸ್ ಕೊಡಿಸಿದ್ದೆ ಆದರೆ ನಾವು ನಿಮ್ಮ ಫೀಸ್ ಏನಿದೆ ಅದರಲ್ಲಿ 4 ಪಟ್ಟು ಕೊಡ್ತೀವಿ, ಜಾಸ್ತಿ 5 ಪಟ್ಟು ಕೊಡ್ತೀವಿ. ಯಾಕೆ? ಯಾರ್ದೋ ಮನೆ ಕೊಂಪೆ ನಾಶನ ಮಾಡೋದು. ಇದೆಲ್ಲ ಕೊಂಪೆ ನಾಶನ ಮಾಡಿ ನಡುಗಾಲಿಗೆ ಹೊರಟೋಗ್ತಾರೆ ಪಾಪ ಕೂಲಿ ಕಾರ್ಮಿಕರು. 60 ವರ್ಷ 55 ವರ್ಷಕ್ಕೆ ಅವರಿಗೆ ಬರಬಾರದಂತಹ ಕಾಯಿಲೆಗಳು ಬಂದ್ಬಿಡುತ್ತೆ. ಅವರ ಕರುಳು ತೂತಾಗಬಹುದು, ಅಥವಾ ಅವರ ಯಕೃತು ನಾಶ ಆಗ್ತದೆ, ಅವರ ಪಿತ್ತಕೋಶ ಹಾಳಾಗ್ತದೆ, ಸಂಸಾರ ಬೀದಿ ಪಾಲಾಗ್ತದೆ.
ಬೀದಿ ಪಾಲ ಆದಮೇಲೆ ಸರ್ಕಾರ ಹೇಳ್ತದೆ ಯಾರ್ಯಾರು ಗಂಡಂದ್ರು ಸತ್ತೋಗ್ಯವ್ರೋ ಅವರಿಗೆ ವಿಧವಾ ವೇತನ ಕೊಡ್ತೀವಿ. ನೋಡ್ರಿ, ಒಂದು ಕಡೆ ಅವ್ರ ಗಂಡಂದ್ರನ್ನ ಕೊಂದ್ರು ಕುಡಿಸಿ ಆಮೇಲೆ ಹೇಳ್ತಾರೆ ಅವ್ರಿಗೆಲ್ಲ ವಿಧವಾ ವೇತನ ಕೊಡ್ತೀವಿ. ಅವರು ಕುಡಿದು ಯಾರು ಮನೆ ಹಾಳು ಮಾಡ್ಕೊಂಡಿದಾರೋ ಅವ್ರಿಗೆಲ್ಲ ಮನೆ ಕಟ್ಕೊಡ್ತೀವಿ. ಇವನ್ ಕೂಡ 75,000, ಇವ್ರು ಕೂಡ 1,00,000 ರೂಪಾಯಿಗೆ ಮನೆ ಒಂದು ಗುಡಿಸಲು ಕೂಡ ಬಡೋದಿಲ್ಲ. ಸುಮ್ಮನೆ ಹೇಳ್ಕೊಳೋದಕ್ಕೆ ಪ್ರಣಾಳಿಕೆಗಳು ಆ ಎಲೆಕ್ಷನ್ ಟೈಮ್ನಲ್ಲಿ ಹೇಳ್ಕೊಳ್ಳುವಂಥ ಪ್ರಣಾಳಿಕೆಗಳು. ಇವ್ರ ಮನೆ ಹಾಳು ಮಾಡಿದ್ದೀವ್ರೆ, ಕೊನೆಗೆ ನಿಮಗೆ ಮನೆ ಕಟ್ಕೊಡ್ತೀವಿ ಅಂತ ಹೇಳಿದವ್ರು ಇವರೇ. ಅವನು ಮನೆ ಹಾಳು ಮಾಡಿ ಅವನ್ನ ಸಾಲಗಾರ ಮಾಡಿದ್ದೀವ್ರೆ, ಕೊನೆಗೆ ಸಾಲ ಕೊಡ್ತೀವಿ ಅನ್ನೋರು ಇವರೇ. ಸಾಲ ಜಾಸ್ತಿ ಮಾಡಿ ಅವನು ಒಂದಿನ ಹತ್ಯೆ ಮಾಡ್ಕೊಳ್ಳುವಂಥ ಸಂದರ್ಭಕ್ಕೆ ಬಂದಾಗ ನಿಮಗೆ ಸಾಲ ಮನ್ನಾ ಮಾಡ್ತೀವ್ರಿ ಅಂತ ಹೇಳೋರು ಇವರೇ. ಎಲ್ಲದಕ್ಕೂ ಸರ್ಕಾರನೇ ಕಾರಣ ಇದೆ. ಸರ್ಕಾರದಲ್ಲಿ ರಾಜನೀತಿಯ ದುರ್ಬಳಕೆ ಇದೆ, ಆಧ್ಯಾತ್ಮಿಕ ಇಲ್ಲ. ಸಂಸ್ಕಾರಗಳು ಇರ್ತಕ್ಕಂಥ ರಾಜಕಾರಣಿಗಳು ಗೆಲ್ತಾ ಇಲ್ಲ. ಇವತ್ತು ನಮ್ಮ ರಾಜಕಾರಣದಲ್ಲಿ ಧರ್ಮ ಕಾರಣ ಇರಬೇಕಾಗಿತ್ತು. ಇವತ್ತು ಧರ್ಮ ಕಾರಣ ಇಲ್ಲ, ಬರೀ ರಾಜಕಾರಣ ಉಳ್ಕೊಂಡಿದೆ. ಅದು ಕೀಚಕ, ರಾವಣ, ದುರ್ಯೋಧನ, ದುಶ್ಯಾಸನ ಪಾತ್ರ ಮಾಡೋರೇ ಇವತ್ತು ದೇಶವನ್ನು ಆಳ್ತಾ ಇದ್ದಾರೆ. ಇನ್ನು ಎಲ್ಲಿಯ ರಕ್ಷಣೆ ನಮಗೆ? ಇನ್ನು ಎಲ್ಲಿಯ ರಕ್ಷಣೆ? ಈ ನಮ್ಮ ಕರ್ನಾಟಕದಲ್ಲಿ ಅಥವಾ ಈ ನಮ್ಮ ದೇಶದಲ್ಲಿ ಸಾಧು ಸಂತರು, ಮಹರ್ಷಿಗಳು, ಯೋಗಿಗಳು, ಶರಣರು ಹುಟ್ಟಿದಂತಹ ಈ ದೇಶದಲ್ಲಿ ನಮಗೆ ರಕ್ಷಣೆ ಎಲ್ಲಿಂದ ಬರಬೇಕು? ಇದೊಂದು ಕಡೆ ಆದರೆ ಮಲ್ಟಿನ್ಯಾಷನಲ್ ಕಂಪನಿಗಳು, ಆವತ್ತು ಸ್ವತಂತ್ರ ಪೂರ್ವದಲ್ಲಿ ನಮ್ಮನ್ನು ಆಳಿದಂತಹ ಒಂದೇ ಒಂದು ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ. ಆ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ದೇಶವನ್ನೇ ಹಾಳಿಬಿಡ್ತು. ಲಾಸ್ಟ್ಗೆ 250 ವರ್ಷ ಈ ದೇಶವನ್ನು ಆಳಿದಂಥದ್ದು ಈಸ್ಟ್ ಇಂಡಿಯಾ ಕಂಪನಿ. ಅದೇ ಕಂಪನಿಯ ಹೆಸರಿನಲ್ಲಿ ಬೇರೆ ಸೋಗನ್ನು ಹಾಕಿಕೊಂಡು, ಬೇರೆ ಮುಖವಾಡನ್ನು ಹಾಕಿಕೊಂಡು ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ಧರ್ಮ, ನಮ್ಮ ಸಂಸ್ಕಾರ ಎಲ್ಲವನ್ನು ನಾಶ ಮಾಡ್ತಾ ಇದ್ದಾವೆ. ಇವು ಯಾಕೆ ನಮ್ಮ ರಾಜಕಾರಣಿಗಳಿಗೆ ಗೊತ್ತಾಗ್ತಾ ಇಲ್ಲ? ದುರ್ಬಳಕೆ ಆಗ್ತಾ ಇರ್ತಕ್ಕಂಥ ಕಂಪನಿಗಳು ಎಷ್ಟಿದ್ದಾವೆ ಇಲ್ಲಿ? ಬೇಕಾದಷ್ಟು ಮದ್ಯಪಾನದಿಂದ ಹಿಡ್ಕೊಂಡು ಎಲ್ಲ ಈ ಏನು ದುಶ್ಚಟಗಳಿದಾವಲ್ಲ, ಆ ದುಶ್ಚಟಗಳ ವಸ್ತುಗಳನ್ನ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು MNC ಕಂಪನಿಗಳು. ನೋಡಿ, ಇತ್ತೀಚೆಗೆ ಸಿದ್ಧ ಉಡುಪು ಕಂಪನಿಗಳು ಫಾರಿನ್ನಿಂದ ಬಂದ್ಬಿಟ್ಟು ಇಲ್ಲೆಲ್ಲ ನಮ್ಮ ದೇಶದಲ್ಲೆಲ್ಲ ಶೋರೂಮ್ಗಳು ಓಪನ್ ಮಾಡಿಬಿಟ್ಟಿದ್ದಾರೆ. ಸಿದ್ಧ ಉಡುಪು, ರೆಡಿಮೇಡ್ ಗಾರ್ಮೆಂಟ್ಸ್ ಎಲ್ಲ ಕಡೆ ಶೋರೂಮ್ಗಳು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಈಚೆಗಡೆ ಬೊಂಬೆಗಳು ಇಕ್ಬಿಟ್ಟಿದ್ದಾರೆ. ಆ ಗೊಂಬೆಗಳಿಗೆ ಅರೆಬರೆ ವಸ್ತ್ರಗಳನ್ನು ಧಾರಣೆ ಮಾಡ್ತಾರೆ. ಆ ವಸ್ತ್ರಗಳನ್ನು ನೋಡಿಕೊಂಡು ನಮ್ಮ ಮಕ್ಕಳು, ನಮ್ಮ ಇವತ್ತಿನ ಯುವ ಪೀಳಿಗೆ ಅನುಕರಣೆ ಮಾಡ್ತಾರೆ. ಅಶ್ಲೀಲವಾಗಿರ್ತಕ್ಕಂಥ ಉಡುಪು ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ, ದುಡ್ಡು ಮಾಡ್ಕೊತಾ ಇದ್ದಾರೆ ಮಲ್ಟಿನ್ಯಾಷನಲ್ ಕಂಪನಿಗಳು. ಅಶ್ಲೀಲವಾದಂಥ ಉಡುಗೆ ತೊಡುಗೆಗಳನ್ನು ಹಾಕ್ತಾ ಇದ್ದಾರೆ ನಮ್ಮ ಮಕ್ಕಳು. ಇದ್ರ ಬಗ್ಗೆ ನಮ್ಮ ರಾಜಕಾರಣಿಗಳಿಗಾಗಲಿ, ನಮ್ಮ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಾಗಲಿ ಯಾರಿಗಾದ್ರೂ ಇದ್ರ ಬಗ್ಗೆ ಪ್ರಜ್ಞೆ ಇದೆಯಾ? ಆ ಮಂತ್ರಿಗಳಿಗೆ ಏನಾದರೂ ಪ್ರಜ್ಞೆ ಇದೆಯಾ? ಅಶ್ಲೀಲ ಉಡುಪುಗಳನ್ನು ರದ್ದು ಮಾಡಲಿಕ್ಕೆ ಇವ್ರ ಕೈಲಿ ಆಗೋದಿಲ್ವಾ? ಅಶ್ಲೀಲ ಉಡುಪುಗಳನ್ನು ನಮ್ಮ ದೇಶದಲ್ಲಿ ಮಾರಾಟ ಮಾಡಬೇಡ್ರಿ ಅಂತ ಹೇಳೋದಕ್ಕೆ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಒಂದು ರೂಲ್ಸ್ ಮಾಡೋಕ್ಕಾಗೋದಿಲ್ವಾ? ನಮಗೆ ಹೊರದೇಶದಿಂದ ಆಮದು ಆಗ್ತಾ ಇರ್ತಕ್ಕಂಥ ಆ ಒಂದು ಬಟ್ಟೆಗಳನ್ನು ತಡಿಲಿಕ್ಕೆ ಒಂದು ಕಾನೂನು ಮಾಡಲಿಕ್ಕೆ ಆಗೋದಿಲ್ವಾ? ಇವತ್ತು ನಮ್ಮ ದೇಶದ ಮಾನ ಮರ್ಯಾದೆ ಅಶ್ಲೀಲ ಬಟ್ಟೆಗಳಿಂದ ಹೋಗ್ತಾ ಐತೆ. ಹೆಣ್ಮಕ್ಳು ಅಂತ ಅಶ್ಲೀಲ ಬಟ್ಟೆಗಳನ್ನ ಹಾಕ್ಕೊಂಡು ಇವತ್ತು ಓಡಾಡ್ತಾ ಇದ್ದಾರೆ. ಆದರೆ ಕಂಪನಿಗಳು ದುಡ್ಡುಗಳು ಮಾಡ್ಕೊಂಡು ಹೊರದೇಶಕ್ಕೆ ಹೋಗ್ತಾ ಇದ್ದಾರೆ. ಹೊರದೇಶದ ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪನಿಗಳು ಈ ಚಿಂದಿ ಬಟ್ಟೆಗಳನ್ನು ಮಾರಾಟ ಮಾಡಿ ಕೋಟಿ ದುಡ್ಡು ಮಾಡ್ಕೊಂಡು ಬಳಕೊಂಡು ನಮ್ಮ ಹೆಣ್ಮಕ್ಳನ್ನ ಬೆತ್ತಲೆ ಮಾಡಿ ಇವ್ರು ದುಡ್ಡು ತೊಗೊಂಡು ಹೋಗ್ತಾ ಇದ್ದಾರೆ. ಇದು ಯಾವುದು ರಾಜಕಾರಣಿಗಳಿಗೆ ಗೊತ್ತಾಗ್ತಾ ಇಲ್ವಾ? ಆ ಸಂಸ್ಕೃತಿ ಇಲಾಖೆಯವರು ಎಲ್ಲೋದ್ರು, ಏನು ಮಾಡ್ತಾ ಇದ್ದಾರೆ? ನಾವು ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ಕೊಂಡು ಸಂಬಳ ತಗೋತಾರ, ಅವ್ರು ಎಲ್ಲೂ ಹೋಗಿದ್ದಾರೆ? ಬಂಧುಗಳೇ, ಆದ್ದರಿಂದ ನಾವು ನೀವೆಲ್ಲರನ್ನು ಸಹ ಇನ್ನು ಮುಂದಕ್ಕಾದ್ರೂ ಸಹ ನಾವು ಯಾವ ಪ್ರಜಾಪ್ರತಿನಿಧಿಗಳನ್ನು ಗೆಲ್ಲಿಸಬೇಕು ಅಂತ ಇರ್ತೀವೋ ಅದನ್ನು ಸ್ವಲ್ಪ ಯೋಚನೆ ಮಾಡಿ, ಯಾರಿಗೆ ಸಂಸ್ಕಾರ ಇದ್ದೆ, ಯಾರಲ್ಲಿ ಸಂಸ್ಕೃತಿ ಇದೆ ಅಂತ ನೋಡಿಕೊಂಡು ಅಂಥವ್ರನ್ನು ನಾವು ಆಯ್ಕೆ ಮಾಡುವಂಥ ಕೆಲಸವನ್ನು ಮಾಡಿದರೆ ಇಂತಹ ಅಪಚಾರಗಳು ಆಗೋದಿಲ್ಲ.
ನಮ್ಮ ದೇಶ ಸಮೃದ್ಧಿಯಾಗಿರ್ತದೆ, ನಾವು ನೆಮ್ಮದಿಯಾಗಿರಬಹುದು ಅಂತ ಹೇಳ್ತಾ ಇನ್ನು ಮುಂದೆ ಇಂಥ ಯೋಚನೆಯನ್ನು ಮಾಡೋಣ. ನಮ್ಮ ಬಸವಾದಿ ಶರಣರು ಯಾವ ರೀತಿಯಿಂದ ಎಚ್ಚರಿಕೆಯಿಂದ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿದಾರಲ್ಲ, ಆ ರೀತಿ ನೀವೆಲ್ಲರೂ ಸೇರಿ ಈ ಸಮಾಜವನ್ನು ಕಟ್ಟಿ ನವ ಭಾರತ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಇಂದಿನ ಸಂಚಿಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ.